ಲೈಫ್ ಈಸ್ ಬ್ಯೂಟಿಫುಲ್ ಚಲನಚಿತ್ರದ ಬಿಡುಗಡೆ ದಿನಾಂಕವನ್ನು ನಮ್ಮ ನಿಮ್ಮೆಲ್ಲರ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರು ಘೋಷಿಸಲು ಮುಂದೆ ಬರ್ತಾ ಇದ್ದಾರೆ. ಮೇಡಮ್ ಹೊರಗಡೆ ನೋಡ್ರಾ ಸರ್ ಪ್ಲೀಸ್ ಸ್ವಲ್ಪ ಕ್ಲೋಸ್ ಮೇಡಮ್ ಸೆಂಟರ್ ಎಲ್ರಿಗೂ ನಮಸ್ಕಾರ. ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ಪ್ರತಿ ವರ್ಷ ಐ ಲುಕ್ ಫಾರ್ವರ್ಡ್ ಟು ಸ್ಪೆಂಡಿಂಗ್ ಮೈ ಬರ್ತ್ಡೇ ವಿತ್ ಮೈ ಫ್ಯಾಮಿಲಿ. ನೀವೆಲ್ಲ ಬಂದು ಇನ್ನೂ ಸ್ಪೆಷಲ್ ಆಗಿ ಮಾಡ್ಕೊತೀರಾ. ಸೊ ಮೊದಲದಾಗಿ ಐಡ್ ಲೈಕ್ ಟು ಥ್ಯಾಂಕ್ ಉಪೇಂದ್ರ ಅವರು ಇವತ್ತು ನಮ್ಮ ಜೊತೆಯಲ್ಲಿ ಈ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಜೊತೆಯಲ್ಲಿದ್ದಾರೆ. ಈ ವಾಸ್ ವೆರಿ ಬ್ಯುಸಿ ಇವತ್ತು UI ಎಡಿಟಿಂಗ್ನಲ್ಲಿ, ಬಟ್ ಸ್ಟಿಲ್ ಹಿ ಮೇಡ್ ಇಟ್ ಆ್ಯಂಡ್ ಕೇಮ್. ಥ್ಯಾಂಕ್ ಯು ಉಪಿ. ನಿರಂಜನ್, ಥ್ಯಾಂಕ್ ಯು ಆಲ್ವೇಸ್ ಫಾರ್ ಬೀಯಿಂಗ್ ದೇರ್. ಇದು ತುಂಬ ಸ್ಪೆಷಲ್ ಮೂವಿ, ಯಾಕಂದರೆ ಲೋಹಿತ್, ನಾನು ಆ್ಯಕ್ಚುಲಿ ಲೋಹಿತ್ಗೋಸ್ಕರನೇ ಮಾಡಿದ್ದೀನಿ. ಕೋವಿಡ್ ನಂತರ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್, ನೀವು ಸಪೋರ್ಟ್ ಮಾಡಿ ಅನ್ನೋರು. ನನ್ನ ಹತ್ರ ಬಂದಾಗ ಹಿ ವಾಸ್ ಹಾರ್ಡ್ಲಿ 20 years old. ಅದರಿಂದ ಐ ಥಿಂಕ್ ಪ್ರತಿಯೊಂದು ಮೈಲ್ ಸ್ಟೋನ್ ಜರ್ನಿಯಲ್ಲಿ ನನ್ನ ಜೊತೆಯಲ್ಲಿ ಇದ್ದೆ. ಸೊ ಮಾಡೋದಾ ಬೇಡವಾ ಅಂತ ಒಂದು ಮೈಂಡಲ್ಲಿ ಇತ್ತು. ಕ್ಯಾರೆಕ್ಟರ್ ನನಗೆ ಸೂಟ್ ಆಗುತ್ತೆ ಇಲ್ವಾ, ನೀವು ಮಾಡಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂತ. ಸೊ ಐ ಡನ್ ದಿಸ್ ಫಾರ್ ಯು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ತುಂಬ ಹೈಲೈಟ್ ಈ ಮೂವಿ ಅಂದರೆ ಪೃಥ್ವಿ ಯು. ಸೊ ಈಸ್ ಔಟ್ಸ್ಟ್ಯಾಂಡಿಂಗ್. ನೀವು ಅವರಿಗೆ ಒಂದು ತುಂಬ ನ್ಯೂ ಅವತಾರಲ್ಲಿ ನೋಡ್ತೀರಾ. ತುಂಬ ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ವರ್ಕ್ ಮಾಡಿ. ಆ್ಯಕ್ಚುಲಿ ನಾನು ನರ್ವಸ್ ಆಗಿದ್ದೆ ಆ್ಯಕ್ಚುಲಿ ಟು ವರ್ಕ್ ವಿತ್ ಹಿಮ್, ಬಿಕಾಸ್ ಈಸ್ ಸಚ್ ಅ ಗುಡ್ ಆರ್ಟಿಸ್ಟ್. ಎಲ್ಲ ಐ ಮೀನ್ ಬೈ ಹಾರ್ಟ್ ಮಾಡಿ ಡೈಲಾಗ್ಸಲ್ಲಿ 4-5 ವರ್ಷನ್ ಆಫ್ ಹೌ ಟು ಡೂ ದಿಸ್ ಸೀನ್ ನಾನು ಪ್ರಿಪೇರ್ ಆಗಿ ಬರೋರು. ಸೊ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ, ಬಿಕಾಸ್ ನಮ್ಮ ಡೈರೆಕ್ಟರ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ರು. ಸೊ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಅಪಾರ್ಟ್ ಫ್ರಮ್ ಬೆಂಗಾಲಿ ಸಿನಿಮಾ, ಫಸ್ಟ್ ಕನ್ನಡ ಚಿತ್ರದಲ್ಲಿ ನಮ್ಮ ಹತ್ರ ಸ್ಕ್ರಿಪ್ಟ್ ರೀಡಿಂಗ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡಿ ತುಂಬ ಪರ್ಫೆಕ್ಟ್ ಆಗಿರ್ಬೇಕಂದ್ರೆ ಒಂದು ಸೀನು ಮಾಸ್ಟರ್ ಶಾಟ್ಸ್ ತೆಗೆದಿದ್ರು ಅವರು, ರಿಮೆಂಬರ್. ಸೊ ಒಂದು ಎಂಟೈರ್ ಸೀನ್ ಮಾಸ್ಟರ್ ಶಾಟ್ ತೆಗೆದು ಆ ಪರ್ಫೆಕ್ಷನಿಸ್ಟ್ ಸಾಬು ಅವರು, ಐ ಥಿಂಕ್ ಅದು ಸ್ಕ್ರೀನ್ ಮೇಲೆ ಕಾಣಿಸ್ಕೊತಿದೆ. ನೋಬಿನ್ ಕೂಡ ತುಂಬ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಮೂವಿನಲ್ಲಿ. ಸೊ ಇಟ್ಸ್ ವೆರಿ ಸ್ಪೆಷಲ್ ದಟ್ December 13th ಬರ್ತಿದೆ. 14th ಇಸ್ ಅವರ್ ಆ್ಯನಿವರ್ಸರಿ. ಇವತ್ತು ನನ್ನ ಬರ್ತ್ಡೇ ದಿವಸ ಅನೌನ್ಸ್ಮೆಂಟು, ಅದ್ರ ಜೊತೆಯಲ್ಲಿ ಕಾರ್ತಿಕ್ ದೀಪಾವಳಿ ಆ್ಯಂಡ್ ಹನುಮಾನ್ ಜಯಂತಿ ಕೂಡ. ಆಗಲೇ ನೀವೆಲ್ಲರೂ ಉಗ್ರಾವತಾರ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೆಕೆಂಡ್ ವೀಕ್ ಕೊಡ್ತಿದೆ, ಸೊ ಅದು ಇನ್ನೊಂದು ತುಂಬ ಸ್ಪೆಷಲ್ ಇವತ್ತು. ಆ್ಯಂಡ್ ಈ ಮೂವಿನ ಅಷ್ಟೇ ನಾವು ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ದಯವಿಟ್ಟು ಇದನ್ನು ಸಪೋರ್ಟ್ ಮಾಡಿ. ಒಂದು ಹೊಸ ಟೀಮು, ಹೊಸ ಪ್ರೊಡಕ್ಷನ್, ಹೊಸ ಆರ್ಟಿಸ್ಟ್ಸ್, ಆ್ಯಂಡ್ ಐ ಥಿಂಕ್ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಸೊ ಲಾಸ್ಯ ಕೂಡ ಇದ್ದಾರೆ ಇನ್ ಎ ವೆರಿ ಕ್ಯೂಟ್ ರೋಲ್. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ
ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಯಾವಾಗ ಹೀಗೆ ಹೇಳಿ. ಧನ್ಯವಾದ. ಇವಾಗ ಪೃಥ್ವಿ ಅಂಬರ್ ಅವರು ಒಂದೆರಡು ಮಾತುಗಳನ್ನು ಶೇರ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಮೂವಿ ಬಗ್ಗೆ ಏನಾದ್ರು ಹೇಳಿದೆಯಾ? ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲಿಗೆ ನನಗೆ ಮಾತಾಡಕ್ಕೆ ವಾಯ್ಸ್ ಬರ್ತಾ ಇಲ್ಲ, ಸರ್ ಇದ್ದಾರೆ ಹತ್ರದಲ್ಲಿ. ಮೊದಲಿಗೆ ನನಗೆ ಮಾತಾಡಕ್ಕೆ ಹೇಳಿ ಸ್ವಲ್ಪ ತೀರಾ ನರ್ವಸ್ ಆಗಿದ್ದೀನಿ. ದಿಯಾ ಆದ್ಮೇಲೆ ಚಿತ್ರೀಕರಣ ಮಾಡಿರುವಂತ ಮೊದಲನೇ ಸಿನಿಮಾ ಇದು. ಹಾಗಾಗಿ ಪ್ರಿಯಾಂಕಾ ಮ್ಯಾಮ್ ಈ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇದಾರೆ ಅಂತ ಹೇಳಿದಾಗ ಬಹಳ ನರ್ವಸ್ ಆಗಿತ್ತು. ನಾನು ಸಾಬು ಅವ್ರಿಗೂ ಹೇಳಿದೆ, ಲೋಹಿತ್ ಸರ್ಗೂ ಹೇಳಿದ್ದೆ, ನಾನೇ ಆಕ್ಟ್ ಮಾಡೋದು ಅಂತ. ಬಟ್ ಮೊದಲನೇ ದಿನಾನೇ ಆ ಭಯನ ನನಗ್ ಮಾತ್ರ ಅಲ್ಲ, ಕಂಪ್ಲೀಟ್ ನಮ್ಮ ನಿರ್ದೇಶಕರು ಅವ್ರದ್ದು ಕೂಡ ಮೊದಲನೇ ಸಿನಿಮಾ, ಸಾಬು ಮತ್ತೆ ಅರುಣ್ ಅವ್ರದ್ದು, ಎಲ್ಲಾರ್ಗು ಒಂದು ಬೇರೆ ರೀತಿಯ ವಾತಾವರಣವನ್ನ ಸೃಷ್ಟಿ ಮಾಡಿದ್ರು ಸೆಟ್ ಅಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ, ಹೌದು, ಯಾವಾಗಲೂ ಬೈದಲ್ಲೇ ಬದುಕ್ತಾರೆ. ನಮಗೆಲ್ಲೂ ಭಯ ಆಗಿಲ್ಲ, ಎಲ್ಲೂ ಆ ಭಯನೇ ಆಗಿಲ್ಲ. ಥ್ಯಾಂಕ್ ಯು ಫಾರ್ ದಟ್ ಮ್ಯಾಮ್. ಅಂಡ್ ಅವರ ಪಾತ್ರವನ್ನು ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಡ್ ಅವರ ಹುಟ್ಟುಹಬ್ಬದ ಮೂಲಕ ನಾವು ಡೇಟ್ ಅನ್ನು ಅನೌನ್ಸ್ ಮಾಡ್ತಾ ಇರೋದು ನಮಗೆ ಬಹಳ ಖುಷಿ ಕೊಡ್ತಾ ಇದೆ. ಹುಟ್ಟುಹಬ್ಬದ ಶುಭಾಶಯಗಳು ಮ್ಯಾಮ್. ಅಂಡ್ ಯೂಶಲಿ ಬರ್ಡೇಗೆ ಅವ್ರಿಗೆ ನಾವು ಗಿಫ್ಟ್ ಕೊಡಬೇಕು, ನಮಗೆ ಅವರು ಉಪ್ಪಿ ಸರ್ ಮೂಲಕ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಚಿತ್ರದ ಡೇಟ್ ಅನೌನ್ಸ್ ಅನ್ನು ಉಪ್ಪಿ ಸರ್ ಅವ್ರು ಮಾಡಿರೋದು ನಮ್ಮ ಚಿತ್ರಕ್ಕೆ ಲೈಫ್ ಈಸ್ ಬ್ಯೂಟಿಫುಲ್ಗೆ ತುಂಬಾ ದೊಡ್ಡ ಗಿಫ್ಟ್. ಲೈಫ್ ಈಸ್ ಬ್ಯೂಟಿಫುಲ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಯೂಶಲಿ ನಮ್ಮ ಜೀವನ ತುಂಬಾ ಸರಳ ಅಂತಾರೆ, ಬಟ್ ಆ ಸರಳವಾಗಿ ನೋಡುವಂತ ದೃಷ್ಟಿಕೋನ ಇದೆಯಲ್ಲ, ಆ ರೀತಿ ಇದೆಯಲ್ಲ, ಅದು ಬಹಳ ಕಷ್ಟ, ತುಂಬಾ ಕ್ಲಿಷ್ಟಕರ. ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ, ನಮ್ಮ ಸಿನಿಮಾದಲ್ಲಿ ತುಂಬಾ ದೊಡ್ಡ ಆನೆ ಕುದುರೆ ಎಲ್ಲ ಇದೆ ಅಂತ ಹೇಳಲ್ಲ, ತುಂಬಾ ಸರಳವಾಗಿ, ತುಂಬಾ ಸಿಂಪಲ್ ಆಗಿ ಲೈಫ್ ಈಸ್ ಬ್ಯೂಟಿಫುಲ್, ಯಾಕೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ನಮ್ಮ ನಿರ್ದೇಶಕರು ತೋರಿಸಿದ್ದಾರೆ. ಖುಷಿ ಇದೆ ನನಗೆ ಕಂಪ್ಲೀಟ್ ತಂಡದ ಮೇಲೆ. ಲೋಹಿತ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ಈ ಸಿನಿಮಾ ನನಗೆ. ಯಾವ್ದೋ ಬೇರೆ ಸಿನಿಮಾ ಮಾಡ್ಬೇಕು ಅಂತ ಇತ್ತು, ಅದ್ರ ಮೊದಲು ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗೆ ನಂದು ಮತ್ತೆ ಲೋಹಿತ್ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಯ್ತು. ಒಂದಷ್ಟು ಸಿನಿಮಾಗಳು ನಾವು ಜೊತೆಲೆ ಮಾಡಿದೀವಿ. ಸೊ ಸ್ಟಾರ್ಟಿಂಗ್ ವಿತ್ ಲೈಫ್ ಇಸ್ ಬ್ಯೂಟಿಫುಲ್. ಸೊ ಹಾಗಾಗಿ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ, ಲೈಫ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ. ಅಂಡ್ ಥ್ಯಾಂಕ್ ಯು ಉಪ್ಪಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗ್ರೇಸಿಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಇವಾಗ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಾಗಿತ್ತು. ಇಲ್ಲ, ನನಗೆ ಗೊತ್ತಿರೋಂಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ನನಗೆ ಈ ಪಿಕ್ಚರ್ ಬಗ್ಗೆ ಗೊತ್ತಿರೋದು, ಇದು ಲಿಫ್ಟ್ ಮೇಲೆ ಇರೋವಂಥ ಒಂದು ಕತೆ ಅಂತ ಅಲ್ವಾ. ಲಿಫ್ಟ್ ಏನು ಮಾಡುತ್ತೆ ಹೇಳಿ, ಮೇಲೆ ಕೆಳಗೆ, ಕೆಳಗೆ ಮೇಲೆ, ಮೇಲೆ ಕೆಳಗೆ ಓಡಾಡ್ತಾನೆ ಇರುತ್ತೆ. ಲೈಫು ಹಂಗೆ, ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಕೆಳಗೆ ಹೋಗುತ್ತೆ ಮೇಲೆ ಬರುತ್ತೆ. ಅದಕ್ಕೆ ಲೈಫ್ ಬ್ಯೂಟಿಫುಲ್ ಅನ್ನೋದು. ಮೇಲೆ ಇದ್ರೂ ಚೆನ್ನಾಗಿರಲ್ಲ, ಕೆಳಗೆ ಇದ್ರೂ ಚೆನ್ನಾಗಿರಲ್ಲ. ಕರೆಕ್ಟ್ ತಾನೆ? ನನಗನ್ಸಿದ್ದು ನಾನು ಹೇಳಿದ್ದೀನಿ, ಐ ಡೋಂಟ್ ನೋ. ಬಟ್ ನಿಜವಾಗ್ಲೂ ಒಂದು ಯಂಗ್ಸ್ಟರ್ ಟೀಮಲ್ಲಿ ಪೃಥ್ವಿ ಬಗ್ಗೆ ಮಾತಾಡೋದು ಬೇಡ, ಅದ್ಭುತವಾದ ನಟ ಇವರು ನಿಜವಾಗ್ಲು. ನಿಮ್ಮ ಫಸ್ಟ್ ಸಿನಿಮಾಲಿ ನಾವೆಲ್ಲ ಬೋಲ್ಡ್ ಔಟ್ ಆಗ್ಬಿಟ್ಟು ನಿಮ್ಮ ಬಗ್ಗೆ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೀರಾ ನೀವು. ಯು ಆರ್ ವಂಡರ್ಫುಲ್. ತುಂಬ ಬ್ರೈಟ್ ಫ್ಯೂಚರ್ ಇದೆ, ಒಳ್ಳೇದಾಗಲಿ. ಡೈರೆಕ್ಟ್ರು ನಿಮಗೂ ಅಷ್ಟೇ, ವಿಶ್ ಯು ಆಲ್ ದ ಬೆಸ್ಟ್. ಪ್ರಿಯಾಂಕ್ ಅವ್ರಿಗೆ ಹೇಳೋದೇ ಬೇಡ ನೋಡಿ, ಹೊರಗೆ ಬಂದು ಎಲ್ಲಾರನ್ನೂ ಕಂಫರ್ಟಬಲ್ ಝೋನಲ್ಲಿ ಇಟ್ಟು ಮನೇಲಿ ಮಾತ್ರ ಭಯದ ವಾತಾವರಣ. ಸಚ್ ಎ ಗ್ರೇಟ್ ಆರ್ಟಿಸ್ಟು. ನಾನು ನೆಕ್ಸ್ಟ್ ಕಲ್ತ್ಕೊಬೇಕು, ಹೆಂಗಮ್ಮ ಫ್ರೀ ಅಟ್ಮಾಸ್ಫಿಯರ್ ಹೆಂಗದು. ಇಲ್ಲ ಒಂದು ಸಿನಿಮಾನೇ ಮನೇಲೇ ಸ್ಟಾರ್ಟ್ ಮಾಡಬೇಕು ಫ್ರೀಯಾಗಿ. ಆ್ಯಂಡ್ ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ನಂದು UI ರಿಲೀಸ್ ಆಗೋರ್ಗೆ ಯಾವುದೋ ಗಿಫ್ಟ್ ಇಲ್ಲ. ಒಂದೇ ತಿಂಗಳು ಪ್ರಿಯಾಂಕಾ ಉಪೇಂದ್ರ ಮತ್ತೆ ಉಪೇಂದ್ರ ಅವ್ರ ನಡುವೆ ವಾರ್, ಥಿಯೇಟರ್ ವಾರ್ ಅಂತ. ಯಾಕಂದ್ರೆ ಡಿಸೆಂಬರ್ 13 ಅವ್ರು ಬರ್ತಿದ್ರೆ ಕಾಂಪಿಟೇಷನ್ ಮನೇಲೆ ನೋಡಿ ಪಕ್ಕದಲ್ಲೇ. ಕರೆಕ್ಟಾಗಿ ಹೇಳಿದ್ರಿ ನೀವು. ನನಗೆ ಗೊತ್ತೇ ಇಲ್ಲ ಇದು ಇವ್ರು ಅನೌನ್ಸ್ ಮಾಡ್ತಾರೆ ಅಂತ. ನನಗೆ ಇಲ್ಲಿ ಬರೋವ್ರಿಗೂ ಗೊತ್ತಿರಲಿಲ್ಲ ಡಿಸೆಂಬರ್ ಅದಿಲ್ಲ, ಅಲ್ಲಿ ಬರ್ತಾನೆ ಇರಲಿಲ್ಲ. 14 ನಮ್ಮ ಮದುವೆ ಆನಿವರ್ಸರಿ. ಸೊ ಇಟ್ಸ್ ಓಕೆ, ವಿಲ್ ವರ್ಕ್ ಇಟ್ ಔಟ್. ಸಾಬು ನೀವು ಮಾತಾಡಿ. ಬನ್ನಿ ಸಾಬು, ನೀವು ಇಂಗ್ಲೀಷಲ್ಲೇ ಮಾತಾಡಿ, ನೋ ಪ್ರಾಬ್ಲಮ್. ಇಲ್ಲ ಮಲಯಾಳಮಲ್ಲಿ ಮಾತಾಡಿ ಪರವಾಗಿಲ್ಲ. ಅಯ್ಯೋ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕನ್ನಡ ಚೆನ್ನಾಗಿ ಮಾತಾಡಿದ್ರಲ್ಲ, ಮಾತಾಡಿ.
ನಿಮ್ಗೆ ಏನ್ ಗೊತ್ತಿದೆಯಾ ಕನ್ನಡ ಅದೇ ಮಾತಾಡಿ. ಮೇಡಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕನ್ನಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ ಎಲ್ರಿಗೂ. ಲೈಕ್ ಡಿಸೆಂಬರ್ 13 ನಮ್ಮ ಫಿಲ್ಮ್, ಒಂದು ಚಿಕ್ಕ ಫಿಲ್ಮ್ ಇದು, 4 ವರ್ಷ ಮುಂಚೆ ಮಾಡಿರೋ ಫಿಲ್ಮ್ ಪ್ರತಿ ಹೇಳ್ದಂಗೆ. ಸೊ ನೀವೆಲ್ಲರ ಸಪೋರ್ಟ್ ಇರಲೇಬೇಕು. ಉಪ್ಪಿ ಸರ್ ಹೇಳ್ದಂಗೆ ಲೈಕ್ ಇದೊಂದು ಲಿಫ್ಟ್ ಥರನೇ ಇದು ಸ್ಟೋರಿ. ಇದು ಲೈಫ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ಲೈಫ್ಲಿ ಯಾವಾಗಲೂ, ಅದು ಇಟ್ಕೊಂಡೆ ಈ ಸ್ಟೋರಿಲಿ ಅದು ಲಿಫ್ಟ್ ಇನ್ಕಾರ್ಪೊರೇಟ್ ಮಾಡಿರೋದು. ಸೊ ಅಷ್ಟೇ ಇರೋದು. ಡಿಸೆಂಬರ್ 13 ಹನುಮಾನ್ ಜಯಂತಿ ಅನ್ನೋ ಕನ್ನಡ. ಸೊ ಆವತ್ತಿನ ಕಾರ್ತಿಕ ದೀಪಾವಳಿಯ. ಸೊ ಡೋಂಟ್ ಫರ್ಗೆಟ್ ದ ಡೇಟ್, ಪ್ಲೀಸ್ ರಿಮೆಂಬರ್, ಸಪೋರ್ಟ್ ದಿಸ್ ಫಿಲ್ಮ್ ಆಸ್ ವೆಲ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ ಮ್ಯಾಮ್. ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಮ್ಯಾಮ್. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಫಸ್ಟಿಂದ ಸರ್ ತುಂಬ ಸಪೋರ್ಟ್ ಸರ್, ನಮಗೆ ಮಮ್ಮಿಯಿಂದನೂ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದು ನಮ್ಮ ಲೈಫ್ ಇಸ್ ಬ್ಯೂಟಿಫುಲ್ ಬಂದು ನಮ್ಮ ಪ್ರೊಡಕ್ಷನ್ ಫಸ್ಟ್ ಫಿಲಿಮು. ಪೃಥ್ವಿಯವರು, ಪ್ರಿಯಾಂಕಾ ಮ್ಯಾಮ್ ಅಂದರೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ, ಒಂದು ಕ್ಲಾಸ್ ಫಿಲ್ಮ್ ಇದು. ಡಿಸೆಂಬರ್ 13 ರಿಲೀಸ್ ಆಗ್ತಿದೆ, ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚಿಕ್ಕಮ್ಮನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿ ಈಸ್ ಓನ್ಲಿ ಬ್ಯೂಟಿಫುಲ್ ಇನ್ ಅವರ್ ಲೈಫ್, ಆಲ್ವೇಸ್ ಬ್ಯೂಟಿಫುಲ್. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನನಗೊಂಥರ ಸರ್ಪ್ರೈಸ್ ಇದೆ ಇವತ್ತು. ಅವರು ಈ ಸಿನಿಮಾದು ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಪ್ಲಸ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಸೊ ಡಿಸೆಂಬರ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಹಾರೈಸಿ. ನಾನು ನೋಡಿದ್ದೀನಿ ಒಂದು ಚಿಕ್ಕ ಗ್ಲಿಮ್ಸಸ್ಸು, ತುಂಬ ಚೆನ್ನಾಗಿದೆ. ಒಳ್ಳೊಳ್ಳೆ ಸೆಟ್ಸ್ ಹಾಕ್ಬಿಟ್ಟು ಮಾಡಿದ್ದಾರೆ ಡೈರೆಕ್ಟರ್ ಸರು. ಆ್ಯಂಡ್ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾರೆ. ಪೃಥ್ವಿಯವರಾಗಿರಲಿ, ಚಿಕ್ಕಮ್ಮ ಆಗಿರಲಿ, ಸ್ಟೋನ್ ಕ್ಯಾಸ್ಟ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಈ ಸಿನಿಮಾಲಿ. ಸೊ ಒಳ್ಳೇದಾಗಲಿ, ಎಲ್ಲ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸಿನಿಮಾಟೋಗ್ರಫರ್ ಎಲ್ಲರಿಗೂ ನಮಸ್ಕಾರ. ನಾನು ಹೆಸರು ಗೌತಮ್. ಡಿಸೆಂಬರ್ 13 ಮೂವಿ ರಿಲೀಸ್ ಆಗ್ತಿದೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. 13